ಹಳೆ ಶಾಸ್ತ್ರಿಗಳ ಹಿಂದೆ ಅಲ್ದು ನನ್ನ ಚಪ್ಪಲಿ ಸೌದೈತೆ ಹೊರತು ನನ್ನ ಮನೆ ಮುಂದೆ ಒಂದು ಚಪ್ರ ಬೀಳಲಿಲ್ಲ, ಓಲ್ದು ಸೌಂಡ್ ಕೇಳಿಸ್ತಿಲ್ಲ. ಈಗ ಫೋಟೋನ ಹೊಸ ಶಾಸ್ತ್ರಿಗಳು ಕೊಡೋಣ, ಹೊಸ ಸಂಬಂಧ ಬೆಳೆಸೋಣ. ಆಗ್ಲಾದ್ರೂ ಏನಾಗುತ್ತೆ ನೋಡೋಣ. ಹಳೆ ಶಾಸ್ತ್ರಿ ಸಾವಾಸನೆ ಬೇಡ. ಅಯ್ಯೋ, ಬೇಕಾಗಿರೋ ಟೈಮಿಗೆ ಬಸ್ ಬರಲ್ಲ, ಬೇಡದೇ ಇರೋ ಟೈಮ್ ಬಸ್ ಬಂತು ಅಂದಾಗ ಹಳೆ ಶಾಸ್ತ್ರಿಗಳು ಫೋನ್ ಬೇರೆ. ಹಲೋ, ಹೇಳಿ ಶಾಸ್ತ್ರಿಗಳೇ, ನಾನು MP ಮಾತಾಡ್ತಿರೋದು. ಮಾತಾಡಿ. ಆದ್ರೆ ನಾನು ಈಗ ಸ್ವಲ್ಪ ಬ್ಯುಸಿ ಆಗಿದ್ದೀನಿ, ಸಂಜೆ ಮಾತಾಡ್ಲಿ. ಹೊಸ ಹುಡುಗಿ ಫೋಟೋ ಬಂದಿದ್ಯೆ, ನೋಡಕ್ ಲಕ್ಷಣವಾಗಿದ್ದಾಳ. ಆದ್ರೆ ಈಗ ನಾನು ಬ್ಯುಸಿ ಆಗಿದ್ದೀನಲ್ಲ, ಸಂಜೆ ಬಂದು ನೋಡ್ಲಿ. ಸಂಜೆ ಬೇರೆ ಗಂಡು ಬರುತ್ತಾ? ಸರಿ, ನಾ ಈಗಲೇ ಬರ್ತೀನಿ. ಇಷ್ಟ ಆದ್ರೆ ಚಪ್ಪಳೆ ತಟ್ಟೋಣ, ಇಲ್ಲ ಅಂದ್ರೆ ಗೊತ್ತಲ್ಲ ಚಿಟಿಕೆ ಹೊಡೆಯೋಣ. ಓಕೆ, ಬಾಯ್. ಓಕೆ. ಮಲೆ ಮಾದೇಶ್ವರ, ಈಗ ಈ ಫೋಟೋನ ಹೊಸ ಶಾಸ್ತ್ರಿಗಳಿಗೆ ಯಾಕಪ್ಪ ತಲುಪಿಸೋದು? ಪಾಪ ಮಲ್ಲ ಕಣೆ MP. ಅವ್ರ ಬಿಡ್ರಿ, ನೀವು ಮಾಡಕ್ಕಾದಿಲ್ಲ. ಅದನ್ನು ಮಾಡಕ್ಕೆ ಅಂತಾನೆ ತಾನೇ ಇಷ್ಟೆಲ್ಲ ಕಷ್ಟ ಪಡ್ತಿರೋದು. ನೋಡಬರ್ಬಿಡಿ, ನಾನೊಂದು ಕೆಲಸ ಹೇಳ್ತೀನಿ, ಮಾಡ್ತೀಯಾ? ಆಗುದಿಲ್ರಿ, ನನಗೆ ಆಫೀಸ್ನಾಗ ಕೆಲಸ ಮಾಡಿ ಸಾಕಾಗೋಗಿದೆ. ನಾ ಹೋಗಿ ಆರಾಮ್ ತಗೋಬೇಕು. ಲೇ, ನನಗೋಸ್ಕರ ನೀ ಏನು ಮಾಡಲ್ವೇನೋ? ನನ್ನ ಸಲುವಾಗಿ ನಾ ಏನು ಮಾಡುದಿಲ್ಲ, ನಿಮ್ ಸಲುವಾಗಿ ಮಾಡ್ಲೆ. ಆಯ್ತು, ನೀನು ಕಷ್ಟ ಅಂತ ಹೇಳ್ಕೊಂಡು ಬಾ, ಅವಾಗ ನಾನು ಇದೇ ತರ ಸಿಪ್ಪೆ ಸಾರಿಸ್ತೀನಿ. ಸಿಟ್ಟಿಗೆ ಹೇಳ್ಬೇಡ್ರಿ, ನಾನು ನೈಸಾಟಿಕೆ ಮಾಡೀನಿ. ನೀವು ಸಿಟ್ಟಿಗೆ ಅದ್ರ ಕೋತಿ ಬಂಡಿ ಆಂಜನೇಯಗೆ ಕಾಡ್ತೀರಿ, ಅದಕ್ಕೆ ಮಾಡಿ. ಒಟ್ನಲ್ಲಿ ನನ್ನನ್ನ ಆಂಜನೇಯನ್ಗೋಳಿಸಿ ಪರ್ಮನೆಂಟ್ ಬ್ರಹ್ಮಚಾರಿ ಮಾಡ್ಬೇಕು ಅನ್ಕೊಂಡಿದ್ದೀರಿ. ಹಂಗ್ಯಾಕ್ ಮಾತಾಡ್ತೀರಿ? ಬ್ರಹ್ಮಚಾರಿಗಳಿಗೆ ಅಲ್ಲನ್ರಿ ಜಾಸ್ತಿ ಹೆಣ್ಣು ಮಕ್ಕಳು ಪರಿಚಯ ಇರೋದು. ಈಗ ಏನ್ ಮಾಡ್ಬೇಕು ಹೇಳಿ? ನೋಡೋ, 4ನೇ ಕ್ಲಾಸ್ ನಲ್ಲಿ ಶಾಸ್ತ್ರಿಗಳು ಕಾಯ್ತಾ ಇರ್ತಾರೆ. ಅವ್ರಿಗೆ ಈ ಫೋಟೋ ತಲುಪಿಸಿ ನಾನು ಕೊಟ್ಟು ಕಳಿಸ್ತೀನಿ ಅಂತ ಹೇಳ್ಬೇಕು. ಕೊಡ್ತೀನಿ. 4ನೇ ಕ್ಲಾಸು ಶಾಸ್ತ್ರಿಗಳು, ಹೌದಿಲ್ರಿ? ಯಾಕೋ ನಿನ್ನ ಮಾತುಗಳು ಕೇಳ್ತಾ ಇದ್ರೆ ಅಡ್ವರ್ಟ್ ಮಾಡಕ್ ಕಾಡ್ತೀಯ. ಒಂದ್ ನಿಮಿಷ ಕೊಡಲಿ. ಈ ಹೆಸರಿನವ್ರಿಗೆ ಕೊಡ್ತೀಯ ತಾನೆ? ನೀವು ಬರೆದು ಕೊಟ್ಟದ್ದು ಅದಕ್ಕೆ ಅಲ್ಲನ್ರಿ? ಯಾಕೋ ನಿಮಗೂ ನನಗತ್ತೆ ಮರುವಿನ ಕಾಯಿಲೆ ಬಂದಂಗದ. ಸಿದ್ಧಾರೂಢ, ಅದು 3ನೇ ಕ್ರಾಸ್ ಅಂದ್ರೆ ಇದ 4ನೇ ಕ್ರಾಸ್. ಯಾಕ್ರಿ ಗೋಡ ಗಂಟರ ಪೋಸ್ಟ್ ತರ ನೋಡ್ತೀರಾ? ಯಾಕೆ ಮನುಷ್ಯನ ಯಾವತ್ತು ನೋಡಿಲ್ವಾ? ನೋಡೇನ್ರಿ, ಆದ್ರೆ ನಿಮ್ಮನ್ನ ನೋಡಿರ್ಲಿಲ್ಲ. ಶಾಸ್ತ್ರಿಗಳು ಅಂದ್ರ ನೀವನ್ರಿ? ಹೌದು, ನಾನೇ ಶಾಸ್ತ್ರಿ, ಪ್ರಸಾದ್ ಶಾಸ್ತ್ರಿ. ಪ್ರಸಾದರಾಗ್ರಿ, ನೈವೇದ್ಯರಾಗ್ರಿ, ನಿಮ್ಗೊಂದು ಫೋಟೋ ಕೊಟ್ಟು ಕಳ್ಸ್ಯಾರ. ಫೋನ್ ಇವ್ರನ್ನ ಪಾರ್ಟಿ? ಹೌದ್ರಿ, ಹೊಚ್ಚಲ ತುದಿ ಮೇಲೆ ನಿಂತಾರ. ಆದಷ್ಟು ಲಗುನ ಇವ್ರಿಗೆ ಅಕ್ಕಿ ಕಾಳು ಹಾಕೋ ವ್ಯವಸ್ಥೆ ಮಾಡಿ. ಹಾಕನ್ಬಿಡ್ರಿ, ನಾವಿರೋದೇ ಅದಕ್ಕಲ್ವಾ? ನಾ ಏನು ಹೊಡ್ಲೆ? ಅಯ್ಯೋ, ಒಲೆ ಮೇಲೆ ಅನ್ನಕ್ಕೆ ಇಟ್ಟಿದ್ದ ಉಣ್ಕೊಂಡ್ ಹೋಗ್ರಿ. ಕೇಳ್ ನೋಡು, ಕೆಲ್ಸ ಆದ್ಮೇಲೆ ಹೋಯ್ತಾರ್ರಿ. ಏನೋ ಪ್ರಸಾದ, ಫೋಟೋ ಬಂತೇನಾ? ಕಣ ತೀರ್ಥ ನೋಡಿ, ಇವನ್ನ ನಾವು ಡೀಲ್ ಮಾಡ್ಬೇಕಾಗಿರೋದು. ಲೇ, ನಮ್ ಬಾಸ್ ಮಾಡಕ್ ಬೇರೆ ಕೆಲ್ಸ ಇಲ್ವೇನೋ? ಬರೀ ವಯಸ್ಸಾಗಿರೋ ಬುಡ್ಡಗಳ ಫೋಟೋ ಅಂತ ತರ. ಸರಿ, ಏನ್ ಮಾಡ್ಬೇಕಂತ? ಪ್ರಾಣ ತೆಗಿಬಾರ್ದಂತೆ, ಒಂದ್ 20 ದಿವಸ ಬೆಡ್ ರೆಸ್ಟ್ ಮಾಡ್ಬೇಕಂತ. ಲೇ, ಬರೀ 20,000 ರೂಪಾಯಿ ಇಷ್ಟೊಂದು ರಿಸ್ಕ್ ಕೆಲಸ ಮಾಡಕ್ಕಾಗತ್ತಾ? ನಮ್ ಬಾಸು ಅವ್ರ ಲಕ್ಷ ತಗೋತಾರೆ, ನಮಗ್ ಮಾತ್ರ ಬಿಸ್ಕೆಟ್ ತರ ಸ್ವಲ್ಪನೇ ಹಾಕ್ತಾರೆ. ಇವತ್ತು ಅನ್ನೋದು ಚಿಕ್ಕದು, ನಾಳೆ ಅನ್ನೋದು ದೊಡ್ಡದು. ಸರಿ ಬಿಡಪ್ಪ, ಬೇಗ ಡೀಲ್ ಮುಗಿಸಿ ದುಡ್ಡು ತಗೋಬೇಕು. ಇಲ್ಲ ಅಂದ್ರೆ ನಮ್ಮ ಹೆಂಡತಿ ಮಕ್ಳು ನಮ್ಮನ್ನ ಉಪವಾಸ ಮುಳುಗ್ತಾರೆ. ಇವನ್ನೆಲ್ಲ ಹುಡ್ಕೋದು? ಲೇ, ಹುಡುಕಿದ್ರೆ ಬಚ್ಚಿಟ್ಟು ನಿಧಿನೇ ಸಿಗುತ್ತೆ, ಅಂತದ್ರಲ್ಲಿ ಇವನ್ ಸಿಗಲ್ವಾ? ಬಾ ಹೋಗೋಣ. ಮೈಲಾರಿ, ಆ ಫೋಟೋ ಕೊಟ್ಟು ಬಂದೇನೋ? ನೀವು ಮಾಡ್ಲಿಕ್ಕೆ ಹೇಳಿದ್ದ ಅದ್ನಲ್ಲನ್ರಿ? ಇಂತ ಡುಬಾಕೋರ್ ಡೈಲಾಗ್ ಏನ್ ಕಮ್ಮಿ ಇಲ್ಲ ಬಿಡಯ್ಯ. ಅದು ಹಾಗೇ ಬೆಂಚಪ್ಪ. ಕೈಗೆ ಟ್ಯಾಬ್ ಬಂದ ಕೂಡಲೇ ದಡ್ಡರು ಕೂಡ ಬುದ್ಧಿವಂತರ ನಮ್ಮನೆ ಮಾತಾಡ್ತಾರೆ. ಯಪ್ಪ ಗೋತಾ, ಗೊತ್ತಲ್ಲ ಗಪ್ಪರು ನಾತ. ಅವನ ಬಿಡ್ಲಿ, ನನ್ನ ಕಡೆ ಟ್ಯಾಬ್ ಇರೋದು ನಿನಗೆ ಹೊಟ್ಟಿ ಉರಿಯಲ್ಲಿ. ಈಗ ಮರ್ಲ ಚಿಕ್ಕದನ್ನೇ ಇಟ್ಟುಕೊಂಡು ಖುಷಿ ಪಡುವವರ ನಾವು. ಉಪಯೋಗಕ್ಕೆ ಬಾರದ ವಸ್ತುಗಳನ್ನು ಇಟ್ಟುಕೊಂಡು ಸೋಕೆ ಮಾಡ್ಲಿಕ್ಕೆ ಆಸೆ ಪಡುವವರಲ್ಲ. ಹಿಂಗ ಮಾತಾಡೋರು ನಾನು ಬಾಳ ಮಂದಿ ನೋಡಿನ್ಲಿ. ಹೂಳಾಕ್ ಬರ್ದಿರವ ನೇಗಿಲ್ ಸೊಟ್ಟಗದ ಅಂತಿತ್ತಂತ. ಹೋಗ್ಲಿ ಬಿಡು ಮೈಲಾರಿ, ಸುಮ್ನೆ ಯಾಕೋ ಕೋಪ ಮಾಡ್ಕೋತೀಯ? ಗೊತ್ತಿದ್ದು ಅವನ ಜೊತೆ ಮಾತಾಡಿದ್ರೆ ಸಿಮ್ಮೆ ಇಲ್ದಿರೋ ಮೊಬೈಲ್ ಅಲ್ಲಿ ಕಾಂಟ್ಯಾಕ್ಟ್ ಹುಡುಕ್ತಂಗಿರುತ್ತೆ. ಎಂತದಿದು ಜಾಂಬವ, ಒಟ್ಟಿಗೆ ಇದ್ದುಕೊಂಡು ಗುಣ ಇಡ್ತೀರಾ? ಇದೇ ನಮ್ಮನೆ ಮಾತಾಡಿ ಟೈಮ್ ನೋಡಿ ನಾನು ಕೂಡ ಲಗೋರಿ ಆಡ್ತೇನೆ. ನೀವೇನ್ರಿ ಲಗೋರಿ ಆಡೋದು? ಈಗಾಗಲೇ ಇವ್ರು ಗೋರಿ ಕಟ್ಟೋ ಸಂಬಂಧ ಊರಾಗೆಲ್ಲ ಓಡಾಡ್ಲಿಕ್ಕತ್ತಾರಿ. ಏನ್ ಹೇಳ್ಕವ, ನಾನು ತಲೆ ಮೇಲೆ ಅಕ್ಷತೆ ಕಾಳು ಹಾಕಿಸ್ಕೊಳ್ಳೋ ಮಾತಾಡ್ತಾ ಇದ್ರೆ ನೀನು ಬಾಗಿ ಅಕ್ಕಿ ಕಾಳು ಹಾಕೋ ಮಾತಾಡ್ತಿದೀಯಾ? ಹೌದ್ರಿ MP ಅವ್ರ, ಅದೇನಾತಂದ್ರ ಇಷ್ಟಾತ್ರಿ. ಹೇಳ್ತಿರೋದಲ್ಲ ನಿಜಾನೇ? ಇಂಥ ವಿಷಯದಾಗ ನಾ ಯಾಕೆ ಸುಳ್ಳು ಹೇಳ್ರಿ? ಅದ್ಯಾರವ ನನ್ನನ್ನು ಕೊಲ್ಲೋದಕ್ಕೆ ಸುಪಾರಿ ಕೊಟ್ಟಿರೋದು? ಓಯ್ ಬೆಂದ್ರದಂಡೆ, ಒಮ್ಮೆ ಸರಿಯಾಗಿ ಥಿಂಕ್ ಮಾಡಿ ಅಂತೆ. ಯಾವ್ದಾದ್ರು ಹುಡುಗಿ ಎಂದೇ ನಪ್ಪೆಲ್ಲಿಕೊಂಡು ಹೋಗಿದ್ದೀರಾ? ಅವರ ಕಡೆಯವರೇ ಯಾಕೆ ನಿಮಗೆ ಸುಪಾರಿ ಕೊಟ್ಟಿರಬಾರ್ದು? ಏ ತಾಡ್ಪತ್ರಿ ಮಾರವಣ, ಕಂಡು ಹುಡುಗಿಯರನ್ನೆಲ್ಲ ನೋಡಿದ ಕೂಡಲೇ ಕಣ್ಣಿಗೆ ಕನ್ನಡಕ ಹಾಕೊಳಕ್ ಇವ್ರೆ ನೀ ಅನ್ಕೊಂಡಿಲ್ಲಿ? ಇವ್ರು ತಮ್ಮ ಕೈಯಾಗಿನ ತುತ್ತ ಬೇರೆದವ್ರ ಬಾಯಿಗೆ ಹಾಕಿ ತಮ್ಮ ಬಾಯಿಗೆ ಮಣ್ಣು ಹಾಕೋತಾರ. ಮರ್ಗುಳಿ, ನನ್ನನ್ನೇನು ಹೊಗಳ್ತಿದ್ಯೋ ತೆಗಳ್ತಿದ್ಯೋ ಒಂದು ಅರ್ಥ ಆಗ್ತಿಲ್ವೇ? MP ಅವ್ರ, ಇವ್ರ ವಿಷಯ ಬಿಡ್ರಿ. ಮೊದ್ಲು ಅವ್ರ ಕೈಯಿಂದ ಹೆಂಗ್ ತಪ್ಪಿಸ್ಕೋಬೇಕು ಅನ್ನೋದು ವಿಚಾರ ಮಾಡ್ರಿ. ನೀವೇನಾರ ಸತ್ರ ನಮ್ಮಿ ಒಟ್ಟಾರ ಅನಾಥ ಆಗೋಗ್ತಿದ್ರಿ.
ಬುಡ್ಡಿ ಬಂಗಾರಮ್ಮ, ಸೆಂಟಿಮೆಂಟ್ ಡೈಲಾಗ್ ಅನ್ನು ಸ್ಕೆಚ್ ಹಾಕಿಕೊಂಡು ಹೇಳುದಲ್ಲ, ಹೀಗೆ ಮಾಡಿಯಲ್ಲ ನೀವಿಬ್ಬರು ಸೂಪರ್ ಜೋಡಿ ಆದದ್ದು. ಇಂತ ಕಿತ್ತೋದ ಐಡಿಯಾ ನನ್ನ ಮಂಡೆಗೆ ಇಂಥದಕ್ಕೆ ಬೊಕ್ಕುದಿಲ್ಲ ಅಂತ. ಈ ಮಿನ್ನತಾರ ಅವ್ರ ಸಾಯ್ಲಂತ ಹೇಳಿಕತ್ತೇನೇನ್ರಿ? ಅವ್ರ ಮದುವೆಯಾಗೆ ಸುಖವಾಗಿ ಸಂಸಾರ ಮಾಡ್ಲಿ ಅಂತ ಬಯಸ್ಲಿಕತ್ತೇನ್ರಿ. MP ಅವರ ನಿಮಗ್ ನನ್ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ಬಿಟ್ಟು ಬಿಡ್ರಿ. ಎಲ್ಲಾರು ಉಂಟೇನವ್ವ, ಬೇಕಾದ್ರೆ ಇವನ್ ಮಾತುಗಳನ್ನ ಮೋರಿಗೆ ಎಸ್ಬಿಡ್ತೀನಿ, ಆದ್ರೆ ನಿನ್ನ ಮಾತುಗಳನ್ನ ಕಣ್ಣು ಗೊತ್ಕೊಂಡು ಕೇಳ್ತೀನಿ. ನೀವ್ ಇಷ್ಟೇ ಹೇಳಿದ ಮೇಲೆ ನನ್ನ ತಲೆ ನಿಂತೋಗಿರೋ BMTC ಬಸ್ ತರ ಆಗ್ಬಿಟ್ಟಿದೆ. ರೈಟ್ ಅಂತ ಸೀಟಿ ಹೊಡಿಲೇನ್ರಿ? ನೀ ಸುಮ್ನಿರೋ, ಏನ್ ಮಾಡ್ಬೇಕು ಅಂತ ಹೇಳವ್ವ. ಏನ್ ಮಾಡ್ಬೇಕಂತ ನನಗೂ ಗೊತ್ತಾಗ್ವಲ್ತ್ರಿ. ಹಾ ಅವ್ರು ಫೋನ್ ಮಾಡ್ರಿ. ಅದು ಕರೆಕ್ಟೇ. ರಕ್ತ ಬಿಸಿ ಇದ್ದಾಗ ಬರ್ದೇ ಇರೋ ಅಂತಕ್ಕರು ರಕ್ತ ತಣ್ಣಗಾದಾಗ ಯಾಕಪ್ಪ ಬರ್ತಿದ್ದಾರೆ? ಹೆಪ್ಪುಗಟ್ಟುಕ್ಕಿಂತ ಮೊದಲು ನಾನ ಮಾತಾಡ್ತೀನಿ ಕೊಡ್ರಿ ಇಲ್ಲಿ. ಹಲೋ, ಹೇಳ್ರಿ ರೇಣುಕಾ ಅವ್ರೆ. ಇನ್ಸ್ಪೆಕ್ಟರ್, ಅರ್ಜೆಂಟ್ ಆಗಿ ನೀವು ನಮ್ಮ ಒಟ್ಟಾರಕ್ಕೆ ಬರ್ರಿ, ವಿಷಯ ಏನಂತ ಎಲ್ಲ ಹೇಳ್ಬಿಡ್ತೀವ್ರಿ. ನಾ ಬಿಸಿ ಆಗಿದ್ದೀನಿ, ಫೋನಲ್ಲಿ ಹೇಳಿ. ನೀವ್ ಯಾವಾಗ ಫ್ರೀ ಇರ್ತೀರಿ ಹೇಳ್ರಿ, ನಾವು ಫೋನ್ ಮಾಡಿದಾಗೆಲ್ಲ ಬಾಯಿ ಲಿಂಬೆಯಲ್ಲಿ ಇಟ್ಕೊಂಡಾರ ಆಡ್ತಿರ್ತೀರಿ. ಬಹುಶಃ ಸ್ಪೂನಲ್ಲಿ ಇಟ್ಟುಕೊಂಡಿರ್ಬೇಕು. ಏನ್ರಿ ಫೋನ್ ಮಾಡಿ ಮಂಗಳಾರತಿ ಎತ್ತಿಟ್ಟಿದ್ದೀರಿ? ಮತ್ತಿನ್ನೇನ್ರಿ ಸರ, ಕಷ್ಟದಾಗಿದ್ದೀವಿ ಬರ್ರಿ ಅಂತ ಫೋನ್ ಮಾಡಿದ್ರೆ ನಾವ್ ಫ್ರೀ ಇಲ್ಲ ಅಂತ ಹೇಳ್ತಿರಲ್ಲ. ನೀವು ಫ್ರೀ ಇದ್ದಾಗ ನಮ್ಗೆ ಕಷ್ಟ ಬರ್ಬೇಕ್ರಿ. ನೋಡಿ ರೇಣುಕಾ ಅವ್ರೆ, ನಾನೀಗ ಮಿನಿಸ್ಟರ್ ಬರ್ತ್ಡೇ ಪಾರ್ಟಿಗೆ ಸೆಕ್ಯೂರಿಟಿ ಕೊಡಕ್ ಹೋಗ್ತಾ ಇದ್ದೀನಿ, ಅದಕ್ಕೆ ಬಿಸಿ ಇದ್ದೀನಿ, ಫ್ರೀ ಇಲ್ಲ ಅಂದೆ. ನೀವಲ್ಲಿ ಬರ್ಡೇ ಪಾರ್ಟಿ ಮಾಡ್ರೆ, ನಾವಿಲ್ಲಿ ಒಟ್ಟಾರದಾಗ ನಮ್ಮ MP ಅವ್ರ ಡೆತ್ ಡೇ ಪಾರ್ಟಿ ಮಾಡ್ತೀವ್ರಿ. ನೀವಿಲ್ಲಿ ಬರಬೇಕ್ರಿ. ಅದೆಲ್ಲ ಆಗಲ್ಲ ರೀ, ನಾನು ಮಿನಿಸ್ಟರ್ ಬರ್ತ್ಡೇ ಪಾರ್ಟಿ ಮುಗಿಯೋವರೆಗೂ ಎಲ್ಲಿಗೂ ಬರಕ್ಕಾಗಲ್ಲ. ನಾಳೆ ಫೋನ್ ಮಾಡಿ. ಸರ ಸರ ಅವ್ರ ಯಾರೋ ಮಿನಿಸ್ಟರ್ ಬರ್ಡೇ ಪಾರ್ಟಿಗೆ ಹೋಗ್ಯಾರಂತ್ರಿ, ಬರಕ್ ಆಗುದಿಲ್ಲ ಅಂತ್ರಿ. ಅದಕ್ಕೆ ಕಣವ ಹೇಳೋದು, ಭಗವಂತ ಬೆನ್ನಿಂದ ಬಿದ್ರೆ ಕಾಡ್ತಾನೆ ಅಂತ. ಆ ಭಗವಂತನಿಗೆ ಎಲ್ಲ ಕಡೆ ಇರ್ಲಿಕ್ಕೆ ಆಗುದಿಲ್ಲ ಅಂತೇಳಿ ಬೆಂಚಪ್ಪ ಇಲ್ಲಿ ಪೊಲೀಸರನ್ನ ಬಿಟ್ಟಿರುದು. ಆದ್ರೆ ಎಂತ ಮಾಡ್ಲಿಕ್ಕೆ ಆಗ್ತದೆ, ಆ ರಾಜಕಾರಣಿಗಳು ಅವರ ಸ್ವಾರ್ಥ ಕೆಲಸಕ್ಕೆ ಇವರನ್ನು ಯೂಸ್ ಮಾಡಿಕೊಳ್ತಾರೆ. ರಾಣಿ, ಈಗ ಮುಂದೇನ್ ಮಾಡುದ? ಇನ್ನೇನ್ ಮಾಡುದ್ರಿ, ಇನ್ಸ್ಪೆಕ್ಟರ್ ಬರ್ತಾನ, MP ಅವ್ರು ಹೊರಗೆ ಹೋಗ್ಲಾರ್ದಂಗ ಸೇಫ್ ಆಗಿ ನಮ್ಮ ಮನ್ಯಾಗ ನೋಡ್ಕೋದ್ರಿ. ಅದೇನ್ ಸಾಧ್ಯನವ? ಇವತ್ತು ಹೆಣ್ಣು ನೋಡಕ್ ನಾವು ಹೊರಗಡೆ ಹೋಗ್ಬೇಕಿತ್ತಲ್ಲ. ನೀವ್ ಹೆಣ್ ನೋಡಕ್ ಹೊರಗೆ ಹೋಗುದಾತಂದ್ರ ನಮ್ ಕೈಯಾಗ ಒಂದ್ ಹಿಡಿ ಮಣ್ಣು ಕೊಟ್ಟು ಹೋಗ್ರಿ. ಯಾಕವ್ವ? ನೀವ್ ಬದುಕ್ ಬಂದ್ರ ಉಂಡಿ ಮಾಡ್ಕೊಡ್ತೇನ್ರಿ, ನೀವ್ ಸತ್ರ ಅದ ಮಣ್ಣ್ ನಿಮ್ ಬಾಯಾಗ ಹಾಕಿ ಕೈ ತಗೊಂಡ್ಬಿಡ್ತೀವಿ. ಇವ್ರನ್ನೆಲ್ಲಾದ್ರೂ ನೋಡಿದ್ರ ಆಂಟಿ? ನಾನು ಆಂಟಿನ ಅಂದ್ರೆ ನಿಮ್ ಕಣ್ಣಿಗೆ ನಾನು ಜಪ್ಪನಾಗೆ ಕಾಣಿಸ್ತೇನಾ? ಸಾರಿ, ಮದುವೆ ಆಗಿರೋರಿಗೆಲ್ಲ ನಾವು ಆಂಟಿ ಅಂತಾನೆ ಕರೆಯೋದು. ನಿಮ್ಗೆ ಇಷ್ಟ ಇಲ್ಲ ಅಂತ ಹೇಳಿ ಅಕ್ಕ ಅಂತ ಕರಿತೀವಿ. ಅಕ್ಕನು ಬೇಡ ಮಾರೇನೆ, ತಂಗಿ ಅಂತ ಕರೀರಿ. ಸರಿ ತಂಗಿಯವ್ವ, ಇವ್ರನ್ನೆಲ್ಲಾದ್ರೂ ನೋಡಿದ್ರಾ? ಇವರು ನಮ್ಮ MP ಅವರು ಮಾರ್ಯಾರೆ, ನಾವು ಇವರ ಒಟಾರದಲ್ಲೇ ಬಾಡಿಗೆಗೆ ಇರೋದು. ಅಸಲಿಗೆ ಇದೇ ಅವ್ರ ಒಟಾರ, ಮರ್ಯಾದೆ ಮಹಲ್. ಏಯ್, ನೋಡ್ದೇನೋ ಕಣ್ ಮುಂದೆ ಕಾಯಿನ್ ಬಸಿಕೊಂಡು ಕಾಯಿನ್ಗೋಸ್ಕರ ಊರೆಲ್ಲ ಹುಡ್ದಂಗ ಆಗುತ್ತೆ. ನೀವ್ಯಾರು ಅವರಿಗೆ ಹೆಣ್ಣು ತೋರಿಸಿ ಮದುವೆ ಮಾಡಿಸಿ ಬಂದಿದ್ದೀರಾ? ಹೌದೌದು, ನಮ್ ಕಡೆ ಒಂದು ಒಳ್ಳೆ ಸಂಬಂಧ ಇತ್ತು, ಮಾತುಕತೆ ಆಡ್ಕೊಡುವ ಬಂದ್ವಿ. ಈಗ ಎಲ್ಲಿ ಸಿಗ್ತಾರೆ ಇವರು? ಇವರಿಗೆ ಯಾರಾದ್ರೂ ಹೆಣ್ಣು ತೋರಿಸ್ತೇವೆ ಅಂತ ಹೇಳಿದ್ರೆ ನೀಟಾಗಿ ಸಫಾರಿ ಹಾಕೊಂಡು ಹೋಗಿರ್ತಾರೆ, ಇಲ್ಲದಿದ್ರೆ ರೇಣುಕನ ಮನೆಯಲ್ಲಿ ಕೂತ್ಕೊಂಡು ಕೊಜೆಲ್ತಾ ಇರ್ತಾರೆ. ಇವರಿಗೆ ಮಾಡ್ಲಿಕ್ಕೆ ಯಾವ ಗಲಂದಾರಿ ಕೆಲಸವೂ ಇಲ್ಲ. ಒಳ್ಳೇದಾಯ್ತು ಬಿಡಿ. ಈಗ ನೀವು ಅವ್ರು ಎಲ್ಲಿದ್ದಾರೆ ಅಂತ ತೋರ್ಸಿದ್ರೆ ನಾವು ಬಂದಿರೋ ಕೆಲಸನ ಮಾಡಿ ಕೈ ತೊಳ್ಕೊತೀವಿ. ಅಂದ್ರೆ ಕೈಯಿಂದ ಕೈಗೆ ತಾಂಬೂಲ ಬದಲಾಯಿಸ್ಕೊತೀವಿ ಅಂತ ಹೇಳಿದೆ. ಏ ಪ್ರಾಣಿ, ನಾವು ಬದುಕಿದ್ದಾಗ ಅವ್ರನ್ನೇ ಕೊಳ ಕರ್ಕೊಂಡೋನೆ. ಅವ್ರ ಹುಡುಗ ಮನೆ ಮುಂದೆ ಬಂದಾರಿ, ಅವರಿಂದ ತಪ್ಪಿಸ್ಲಿಕ್ಕೆ ಅವ್ರು ಒಳಗೆ ಕರ್ಕೊಂಡು ಹೋಗ್ಯಾರಿ. ನೀವು ಬರ್ರಿ. ರೇಣುಕಾ, ಓಯ್ ರೇಣುಕಾ, ಎಲ್ಲಿದ್ದೀಯನಾ? MP ಅವ್ರು ಎಲ್ಲಿದ್ದಾರೆ ಅಂತ ಗೊತ್ತುಂಟನಾ? ಹೆಣ್ಣಿನ ಕಡೆಯವರು ಅವ್ರನ್ನ ಹುಡುಕಿಕೊಂಡು ಬಂದಿದಾರ. ರೂಮ್ನಾಗ ಅದೀವಿ, ಬರ್ತೀವಿ. ಓಯ್, ಒಂದು ನಿಮಿಷ ಇರಿ ಮಾರ್ಯಾರೆ, ಬರ್ತಾಳೆ. ಅವಳು ಬಂದ್ರೆ ಅವ್ರು ಎಲ್ಲಿದ್ದಾರೆ ಅಂತ ಗೊತ್ತಾಗ್ತದೆ. ನೀವು ಕೂತ್ಕೊಳ್ಳಿ ಆಯ್ತಾ? ಪರವಾಗಿಲ್ಲ ಬಿಡಿ, ಅವ್ರು ಬಂದ್ಮೇಲೆ ಕೂತ್ಕೊಳ್ಳೋಣ. ಎಂತದ ಇದು ಬೇತಾಳ? ಯಾರನ್ನು ಸಂತಾನದವ್ರನ್ನ ಕರ್ಕೊಂಡು ಬಂದಿದ್ಯಾ? ಇವರೆಂತ ನಿನ್ನ ನಾಟಿ ಔಷಧಿಯ ಬಗ್ಗೆ ವಿವರಿಸಲಿಕ್ಕೆ ಬಂದಿದ್ದಾರಾ? ಓಯ್ ದುರ್ಸು, ನಿಮಗೆ ನನ್ನ ನಾಟಿ ಔಷಧಿ ಬಗ್ಗೆ ಮಕ್ಕರ್ ಮಾಡದಿದ್ರೆ ತಿಂದ ಅನ್ನ ಜೀರ್ಣ ಆಗುದಿಲ್ವಾ? ಯಾ ತಂಗಿ ಅವನು ನಿನ್ ಬಗ್ಗೆ ಏನೇನ ಮಾತಾಡ್ತಿದ್ದಾನೆ? ಹ್ಞೂ ಅಂತೇಳೋ, ವಿಚಾರಿಸ್ಕೊತೀನಿ ಅವನನ್ನ. ಓಯ್ ಅಣ್ಣ, ಬೇಡ ಬಿಡಿ ಮಾರ್ಯಾರೆ, ಇವ್ರು ನನ್ ಗಂಡ. ಇವ್ರು ಹಾಗೆ ಒಂದು ನಮೂನೆ ತಮಾಷೆಯಾಗಿ ಮಾತಾಡ್ತಾರೆ. ಅಲ್ಲನ, ಯಾರಿಲ್ಲದ ಮನೆಯಲ್ಲಿ ನೀವೆಂತ ತೆಪ್ಪು ಕೂತಿದ್ದೀರಾ? ಓಯ್, ಇವರು MP ಅವ್ರನ್ನ ಹುಡ್ಕೊಂಡು ಬಂದಿದ್ದಾರೆ, ಅದಕ್ಕೆ ಅವ್ರು ಇಲ್ಲಿಗೆ ಏನಾದ್ರು ಬಂದಿರ್ಬೋದಂತ ನೋಡ್ಲಿಕ್ಕೆ ಬಂದದ್ದು ಮಾರ್ಯಾರೆ. ಅವರೆಂತದಕ್ಕೆ ಇಲ್ಲಿ ಇರ್ತಾರೆ? ಯಾವ್ದಾದ್ರು ಹುಡುಗಿಯ ಮನೆಯಲ್ಲಿ ಟೀ ಬಿಸ್ಕೆಟ್ ತಿಂದ್ಕೊಂಡಿರ್ತಾರೆ ಅಷ್ಟೇ. ಓಯ್ ರೇಣುಕಾ, ಬೇಗ ಬಾರ, ಇವರಿಗೆ ಲೇಟ್ ಆಗ್ತಾ ಉಂಟಂತೆ. ಅಬ್ಬಕ್ಕ, ಯಾರಿದು ಈಗ ತಾನೇ ಕೆಂಡದಿಂದ ಎದ್ದು ಬಂದ ನಮ್ಮನ್ನು ಇದ್ದಾರೆ? ನಮ್ಮ ಅತ್ತೆಯಾರ್ರೆ. ಓಯ್ ರೇಣುಕಾ, ನಿನ್ನ ಮಾಮಿಯನ್ನು ನಾವು ನೋಡ್ಲಿಲ್ವನ? ಲಿಂಗವ್ವ ಹೇಗಿದ್ದಾರೆ?
ಈ ಸುರ್ಪವನ್ನು ನೋಡ್ತಿದ್ರೆ ಯಾವ ಆಂಗಲ್ ನಲ್ಲೂ ಆ ನಮನೆ ಕಾಣಿಸ್ತಿಲ್ಲ. ಇವರು ಲಿಂಕ್ ಲಿಂಗವ ಲಿಂಕ್ ಇಂದ ಬಂದದ ಅಂದ್ರೆ ಅವ್ರ ತಂಗಿ ಮಂಕ ಮಂಗವ ಅಂತ. ಹೆಸರಿಗೆ ತಕ್ಕ ನಮೂನೆ ಇದ್ದಾರೆ. ಇವರನ್ನು ಗೇಟಿನ ಮುಂದೆ ನಿಲ್ಲಿಸಿದರೆ ಒಟ್ಟಾರಕ್ಕೆ ದೃಷ್ಟಿಗೊಂಬೆ ಬೇಡ. ಓಯ್ ರೇಣುಕಾ, ನನಗೆ ನಂಬಲಿಕ್ಕೆ ಆಗ್ತಿಲ್ವಾ? ಇವರನ್ನು ನೋಡ್ತಿದ್ರೆ MP ಅವ್ರ ಅಕ್ಕನೋ ತಂಗಿನ ಅಂತ ಹೇಳ್ಬಹುದು. ಏನ್ ತಂಗಿಯವ? MP ಅವ್ರಿಗೆ ಅಕ್ಕ ತಂಗಿ ಬೇರೆ ಇದಾರ? ಇದಾರೋ ಇಲ್ವೋ ಅನ್ನೋದು ಗೊತ್ತಿಲ್ಲ ಅಣ್ಣ. ಈ ಮುಸುಂಟನ್ನು ನೋಡಿದಾಗ ಹಾಗೆ ಅನಿಸಿತು, ಅದಕ್ಕೆ ಹೇಳಿದೆ. ಓಯ್ ರೇಣುಕಾ, MP ಅವ್ರು ಇಲ್ಲಿದಾರಾ? MP ಅವ್ರು ಇಲ್ಲದಾರ. ಶಾಸ್ತ್ರಿಗಳ ಜೊತೆ ಹೆಣ್ಣು ನೋಡ್ಲಿಕ್ಕೆ ಅಂತ ಹೇಳಿ ಕೋಲಾರಕ್ಕೆ ಹೋಗ್ಯಾರ. ಅವ್ರು ಬರಕ್ ಇನ್ನು 2 ದಿನ ಆಗ್ತದ. ಹೌದನಾ? MP ಅವ್ರು ಇಲ್ಲೇ ಇದ್ದಾರೆ ಅನ್ಕೊಂಡು ಇವ್ರನ್ನ ಇಲ್ಲಿ ಕರ್ಕೊಂಡ್ ಬಂದ. ಓಯ್ ಅಣ್ಣ, ಸಾರಿ ಆಯ್ತಾ? ಪರವಾಗಿಲ್ಲ ಬಿಡಿ, ಹೇಗಿದ್ರು ವಾಪಸ್ ಬರ್ತಾರಲ್ಲ, ಆಗ ನಾವು ಬಂದು ನಮ್ ಕೆಲಸ ಮುಗಿಸ್ಕೊಂಡು ಹೋಗ್ತೀವಿ. ಈಗ ಬರ್ತೀವಿ. ಅವ್ರನ್ನ ನಮ್ಮ ಮನೆ ಕರ್ಕೊಂಡ್ ಬಂದಿ. ಅವ್ರು ಯಾರಂತ ಗೊತ್ತದಾನೆ? ಇಲ್ಲನಾ? ಜಲದುರ್ಗಿ ಎಂತದ ಇದು? ಅವ್ರು ನಮ್ಮ MP ಅವ್ರು ಮರ ಕಟ್ಟಿಸ್ಲಿಕ್ಕೆ ಬಂದಿದಾರನಾ? ಈ ವಿಷಯ ನನಗೆ ಗೊತ್ತಿರ್ಲಿಲ್ಲ ಮಾರೈತಿ. ಗೊತ್ತಿದ್ರೆ ಖಂಡಿತ ಈ ನಮನೆ ಮಾಡ್ತಿರ್ಲಿಲ್ಲ. ಸಾರಿ ಆಯ್ತಾ? ಸಾರಿ, ನನ್ನೇ ಕೇಳ್ತಿ. ಅಲ್ಲಿಂತಾರಲ್ಲ MP ಅವ್ರು ಕೇಳ. ಎಂತದ? ಇವ್ರು ನಮ್ಮ MP ಅವರೇನಾ? ನಾನು ಆಗ್ಲೇ ಹೇಳಿಲ್ವನಾ ಇವ್ರು ನಿನ್ನ ಮಾಮಿಯ ನಮನೆ ಇಲ್ಲ ಅಂತ? MP ಅವರೇ, ಸಾರಿ ಆಯ್ತಾ? ಇರ್ಲಿ ಬಿಡವ, ಒಬ್ರು ಕೆಡ್ಸೋರು ಇದ್ರೆ ಇನ್ನೊಬ್ರು ಕಾಪಾಡೋರು ಇದ್ದೇ ಇರ್ತಾರೆ. ಇವತ್ ನಮ್ ರೇಣುಕವ ಏನಾದ್ರೂ ಇರ್ಲಿಲ್ಲ ಅಂದ್ರೆ ನಾನ್ ತಿಥಿ ಆಗ್ಬಿಡೋದು. ನಾವೆಲ್ಲರೂ ಇರುವಾಗ ನೀವು ಎಂತದಕ್ಕೆ ಮಂಡೆ ವೆಚ್ಚ ಮಾಡ್ತೀರಿ ಬೆಳ್ಚಪ್ಪ? ನಮಗೆ ನೆರಳಾಗಿ ನೀವು ಕಾಯ್ತಿರುವಾಗ ನಿಮಗೆ ನೆರಳಾಗಿ ನಾವಿರ್ತೇವೆ. ಹೌದ್ರಿ, ನನಗೆ ಬರಬರದ ನಿಮ್ಗೆ ಏನು ಆಗ್ಲಾರ್ದಂಗ ನಾವ್ ನೋಡ್ಕೊತೀವಿ. ಅಲ್ರಿ, ಅವ್ರು ಇವ್ರು ನೋಡ್ಕೊಂಡ್ ನಾವ್ ಒಟ್ಟಾಗ ತರ್ಕೊಂಡ್ ಬಂದಾರಂದ್ರ ಅವ್ರು ಭಾರಿ ಖತರ್ನಾಕ್ ಅದಾರೆ. ನಾವ್ ಭಾಳ ಹುಷಾರಾಗಿರ್ಬೇಕ್ರಿ. ಅಣಿ ಇವ್ರು ಹಿಂಗ ಇದ್ರ ಹುಟ್ಟಿಸಿರೋ ಬ್ರಹ್ಮ ಬಂದ್ರು ಇವ್ರನ್ನ ಕಂಡಿಡಿಲಿಕ್ಕೆ ಆಗುದಿಲ್ಲ. ಪ್ರಪಂಚದಾಗ ನೀವ್ ಒಬ್ಬ ಬುದ್ಧಿವಂತರನ್ರಿ. ನಾವ್ ಕೇಬಲ್ ಕೆಳಗ್ ತೂರಿದ್ರ ಅವ್ರ ಲೇಬಲ್ ಕೆಳಗ್ ತೂರ್ಕೊಂಡ್ ಹೋಗ್ತಾರ. ಈಗ ಎಂತ ಮಾಡುದು ಡುಮ್ಮಮ್ಮ? ಇನ್ಸ್ಪೆಕ್ಟರ್ ಬರ್ತಾರ, ನಮ್ MP ಅವ್ರು ಇದ ವೇಸ್ಟ್ ಆಗಿರ್ಬೇಕ್ರಿ. तुम काली हो तो क्या हुआ, दिल वाली है, दिल तेरे 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 चाहने वाले हैं. तुम काली हो तो क्या हुआ, दिल वाले हैं. ಯಾಕೋ ಹಿಂಗ್ ಗುರಾಯಿಸ್ತೀಯ? ಓ ಸದಾಶಿವ ಅಮರ್ಪುರ್ಕರ್, ಲೈಫ್ ಲಾಂಗ್ ನೀವು ಹೀಗೆ ಇರ್ತಿದ್ರೆ ಹೇಗಿರ್ತಿದ್ದೆ ಅಂತೇಳಿ ಯೋಚನೆ ಮಾಡ್ತಾ ಇದ್ದೆ. ನಾನೇನಾದ್ರೂ ಹೀಗೆ ಇದ್ಬಿಟ್ರೆ ನೀನ್ ಮಾಡೋ ಕೆಲಸ ಬಿಟ್ಟು ದಿನ ಬಂದು ಹೀಗೆ ಕೂತಿರ್ತೀಯ. ಪುನಃ ನನ್ನನ್ನೆಂತ ಟೇಸ್ಟ್ ಇಲ್ಲದವ್ರಂತ ನೆನ್ಸಿದೀರಾ? ಅಲ್ಲ, ಸೀದು ಹೋದ ಕಲ್ಲಿದ್ದೇನೆ ನಮ್ಮನೆ ಇರುವ ನಿಮ್ಮನ್ನು ನೋಡ್ತಾ ಕೂತ್ರೆ ನನ್ನ ಕಲರ್ಫುಲ್ ಕನ್ನಡಕ ಕೂಡ ಕಲರ್ ಕಲ್ತ್ಕೊಂಡು ಬಿಡ್ತದೆ. ಏ ಮನೆ ಹೇಳ, ನೀನ್ ಅದಕ್ಕೆ ಕಣ ಉದ್ಧಾರ ಆಗಿಲ್ಲ. ಓಹೋ, ತಾವು ಬಹಳ ಉದ್ಧಾರ ಆಗಿದ್ದೀರೋ? ನಾನು ಮಾಡಿಟ್ಟಿರೋ ಆಸ್ತಿ ನೋಡಿದ್ರೆ ಗೊತ್ತಾಗಲ್ವೇ ನಾನು ಎಷ್ಟು ಉದ್ಧಾರ ಆಗಿದ್ದೀನಿ ಅಂತ. ಆದರೂ ಎಂತ ತೆರೆ ಜನ, ಗಂಡಸಾಗಿ ಹುಟ್ಟಿ ಹೆಣ್ಣಿನ ನಮ್ಮನೆ ಸೀರೆ ತೊಟ್ಟುಕೊಂಡು ಕೈಗೆ ಬಳೆ ತೊಟ್ಟುಕೊಂಡು ಉತ್ತರ ಕುಮಾರನಾಗೆ ಪುಷ್ಕಿ ಕೂತಿದ್ದೀರಲ್ಲ. ನನ್ನನ್ನು ನೋಡಿ, ಕೈ ಖಾಲಿ, ಮನಸ್ಸು ಪೋಲಿ, ಲೈಫ್ ಫುಲ್ಲು ಜಾಲಿ ಜಾಲಿ. ಯಪ್ಪ ಗೊತ್ತೇ ಗೊತ್ತಾಗ್ತಿರೋದು ಇವರು, ನಾನು ನಾತ. ಅವನ ಬಿಡ್ಲಿ, ಇಲ್ಲಿ ಕುತ್ಕೊಂಡು ಇವ್ರಿಗೆ ಅದನ್ನ ಮಾಡ್ಲಿಕ್ಕೆ ಎಂತದದು? ಅದಪ್ಪ ದುಃಖದಾಗಿದ್ದವ್ರಿಗೆ ತಲಿಸವ್ರಿ ನಾವ್ ಅದನ್ನ ಮಾಡ್ತೀವಿ. ಎಂತ ಸಮಾಧಾನವಾ? ಅದೇ ಅಲ್ಲ ನಮ್ಮಲ್ಲ, ಇವ್ರೆಂತಾದ್ರು ಇವ್ರ ಆಸ್ತಿಯನ್ನು ನನಗೆ ದಾನ ಮಾಡಿರ್ತಿದ್ರೆ ನಾನು ಇವರಿಗೆ ಸಮಾಧಾನ ಮಾಡ್ತಿದ್ದೆ. ಸುಮ್ಮನೆ ಸಮಾಧಾನ ಮಾಡಿ ಅಂತ ಬೇರೆ ಜನವ. ಲೇ ಮನೆ ಹೇಳ, ನನ್ನ ಸ್ಥಿತಿ ನಿನಗೆ ಬರ್ಲಿ ಕಣೋ, ಆಗ ಗೊತ್ತಾಗುತ್ತೆ ನನ್ನ ಕಷ್ಟ ಏನು ಅಂತ. ರೇಣುಕವ, ಯಾಕೋ ಮೈಯೆಲ್ಲ ಕಟ್ಟ ಕಣವ, ಈ ಸೀರೆನ ಬಿಸಾಕ್ಬಿಡ್ತೀನಿ. MP ಅವ್ರ ಒಂದ ದಿನಕ್ಕೆ ಹಿಂಗಂದ್ರೆ ಹೆಂಗ್ರಿ? ಜೀವನ ಪೂರ್ತಿ ನಾವ್ ಉಟ್ಕೊಳಂಗಿಲ್ರಿ? ಅದಕ್ಕೆ ಅಲ್ವನ ನಿಮ್ಮನ್ನ ಹೆಣ್ಣು ಅನ್ನೋದು. ನಿಮ್ಗಿರೋ ತಾಳ್ಮೆ ನಮ್ಗಿರ್ಬೇಕಲ್ಲ. ಬೇಡ ಕಣವ, ಇದನ್ನ ಬಿಸಾಕ್ಬಿಡ್ತೀನಿ. ಹಲೋ, ಆಯ್ತು. ಓಯ್ MP ಅವರೇ, ಯಾರದು ಮಾರೇ ಫೋನು? ಶಾಸ್ತ್ರಿಗಳದು ಕಣವ. ನಾನೊಂದು ಹುಡುಗಿ ನೋಡ್ಕೊಂಡ್ ಬಂದಿದ್ನಲ್ಲ, ಅವ್ರ ತಂದೆ ತಾಯಿಗಳು ನನ್ನನ್ನು ನೋಡ್ಬೇಕಂತೆ. ನಾವ್ ಹೋಗ್ಲೇಬೇಕು ಇವತ್ತು. ಅಯ್ಯೋ, ಇವತ್ ಬರಕ್ ಆಗುದಿಲ್ಲ, ನಾ ಬರ್ತಾನ ಹೇಳ್ಬೇಕಿಲ್ರಿ? ಹಂಗಂದೆ ಕಣವ. ಹಂಗಂದದಕ್ಕೆ ನೀವು ಬರ್ದೇ ಇದ್ರೆ ಹುಡುಗಿನ ಪೂರಿ ಬ್ರದರ್ ತೋರಿಸ್ತೀವಿ ಅಂತಿದ್ದಾರೆ. ಹಂಗಾದ್ರ ನೀವ್ ಇದ ಗೇಟಪ್ನ್ಯಾಗ ಹೋಗ್ರಿ. ಹಿಂಗೇನಾದ್ರೂ ಹೋದ್ರೆ ನನ್ನ ಮಾನನ ನಾನೇ ಕಳ್ಕೊಬೇಕಾಗುತ್ತೆ. ಹುಡುಗಿ ನೋಡ್ಬೇಕಾಗಿರೋದು ಗಂಡೆಂಪಿನ, ಹೆಣ್ಣೆಂಪಿನಲ್ಲ. ಓ MP ಅವರೇ, ನೀವೆಂತಾದ್ರೂ ನಾರ್ಮಲ್ ಆಗಿ ಹೋಗುದನ್ನ ಆ ರೌಡಿಗಳು ನೋಡಿದ್ರೆ ನಿಮಗೆ ಸಮ 4 ಬೊಟ್ಟಿ ನಿಮ್ಮನ್ನ ಕೊಟ್ಟೆ ಕಟ್ಟಿಸಿ ಬಿಡ್ತಾರೆ. ಒಂದ್ ಕೆಲ್ಸ ಮಾಡ್ರಿ, ಇಲ್ಲಿಂದ ಹೋಗುವಾಗ ಹಿಂಗ ಹೋಗ್ರಿ. ಅಲ್ಲಿ ಹೋಗಿ MP ಡ್ರೆಸ್ ಹಾಕೋರಿ. ಹುಡುಗಿ ತಂದೆ ತಾಯಿ ನೋಡಿದ್ಮೇಲೆ ವಾಪಸ್ ಬರುವಾಗ ಸೀರೆ ಇಟ್ಕೊಂಬರ್ರಿ. ನಮ್ಗೆ ಅಲ್ಲಾರವ ಸೀರೆ ಉಡ್ಸೋರು ನಾನು ರೀ ಇವ್ರೆ ಲೇ, ಜೋರಾಗಿ ಇವ್ರೇ ಅನ್ಬೇಡ, ಸುಮ್ನಿರು. ನಾನೇನಾದ್ರೂ ರೊಚ್ಗೆದ್ದು ನನ್ನ ಹೆಸರು ಹೇಳಿ ಅವ್ರೇನಾದ್ರೂ ಇಲ್ಲಿದ್ದು ಕೇಳಿಸ್ಕೊಂಡ್ರೆ ನನ್ ಜೊತೆಗೆ ನಿಮ್ಮಿಬ್ರಿಗೂ ಗುದ್ದುತ್ತಾರೆ. ಅವ್ರು ಗುದ್ದುವಾಗ ನಾವೆಂತ ಗೋಲಿ ಆಗ್ತಿರ್ತೇವೆ ಅಂತ ನೆನೆಸಿದೀರಾ? ಅವ್ರು ಗುದ್ದುವ ಮೊದಲವರಿಗೆ ತಿರುಗಿಸಿ ಒಟ್ಟರಸಿ ಗುದ್ದುತ್ತೇವೆ. ಇಷ್ಟೆಲ್ಲ ಧೈರ್ಯ ಇರೋರು ನನ್ಗೆ ಯಾಕಪ್ಪ ಈ ವೇಷ ಹಾಕಿಸ್ಕೊಂಡು ಕರ್ಕೊ ಬಂದ್ರಿ? ಅಲ್ರಿ, ಅವ ಬೊಗಳಿದಾಸ ಅಂತ ಗೊತ್ತಿದ್ರು ಅವ್ನ ಮಾತ್ ನಂಬ್ತಿರಲ್ಲ. ಓ ಲಾತಿನಿ,
ನೀನೆಂತದ ದೊಡ್ಡ ಬಜರಂಗಿ ಚಿತ್ರದ ಹೀರೋವಿನ ನಮ್ಮನೆ ಮಾತಾಡ್ತೀಯ? ಮೊದಲು ನನ್ನಾಗೆ ದಾರಿಯಲ್ಲಿ ನಡೆದನ್ ಕಲಿಯ, ಆಮೇಲೆ ನೀನೆಂತ ಧೈರ್ಯವಂತ ಅಂತ ಒಪ್ಪಿಕೊಳ್ತಾನೆ. ತಾಡ್ಪತ್ರಿ ಮಾರೋಣ, ನನ್ ಜೊತೆ ಜಗಳ ಮಾಡಿ ಇರೋ ಮರ್ಯಾದಿನ 3 ಕಾಸಿಗೆ ಹರಾಜ್ ಹಾಕೋಬೇಡ. ಸಾಕ್ ಸುಮ್ನಿರಯ್ಯ, ಒಳ್ಳೆ ನಾಯಿಗಳ ತರ ಕಿತ್ತಾಡ್ಬೇಡಿ. ಮೊದಲ ಪಿರಿಕೆಯನ್ನು ಬಾಯಿ ಮುಚ್ಚಲಿಕ್ಕೆ. ನನಗ ಪಿರಿಕಿ ಅಂದ್ರೆ ಬಾಯ ಕಡಿಕಿಡ್ತೀನಿ. ನೋಡ್ರು, ನನ್ಗೆ ಈ ಸೀರೆ ಉಟ್ಕೊಂಡು ಮೈಯಲ್ಲಿ ಚೇಳು ಬಿಟ್ಕೊಂಡಂಗಾಗಿದೆ. ನೀವ್ ಈ ತರ ಆಡಿ ಯಾವ ಬಿಡ್ಬೇಡಿ. ನೋಡಿದ್ರೇನೋ ನನ್ನ ಅವಸ್ಥೆನ, ನನ್ನ ನೋಡಿ ಚಿಕ್ಕ ಹುಡುಗನು ನಗೋಂಗಾಯ್ತು. ಇರ್ಲಿ ಬಿಡಿ ಬೆಲ್ಚಪ್ಪ, ನಾವಿರುವುದೇ ಜನರನ್ನು ನೆಗಡಿಸ್ಲಿಕ್ಕಲ್ವಾ? ನಿಮ್ಮನ್ನ ನೋಡಿ ಅವನಿಗೆ ಅಂತ ನನಗೇನ್ ನೆಗಡ್ಲಿಕ್ಕೆ ಬರ್ತಾ ಉಂಟು? ನಿನ್ ಯಾಕೋ ನಗು ಬರುತ್ತೆ? ಮತ್ತಿನ್ನೆಂತ ನಿಮ್ಮ ದೂಪೆ, ಒಂದು ಹೆಣ್ಣ ನೋಡ್ಲಿಕ್ಕೆ ಮತ್ತೊಂದು ಹೆಣ್ಣು ಹೋಗುದೇ ಹಿಸ್ಟ್ರಿಯಲ್ಲಿ ಫಸ್ಟ್ ಟೈಮ್. ಅರೇ ಮನೆಯಾಳ, ನೀನ್ ಇದೇ ರೀತಿ ಮಾತಾಡ್ತಾ ಇದ್ರೆ ಸೀರೆನ ಇಲ್ಲೇ ಬಿಸಾಕ್ಬಿಡ್ತೀನಿ ಕಣ್ರು. ಬೇಡ ಪುಣ್ಯಾತ್ಮ, ನಿಮ್ಮನ್ನು ಸೀರೆ ಉಟ್ಕೊಂಡೇ ನೋಡ್ಲಿಕ್ಕೆ ಆಗುದಿಲ್ಲ, ಇನ್ನು ಅದನ್ನು ಬಿಸಾಡಿದ್ರೆ ಮೋರಿಯಲ್ಲಿ ಯಾರಿಗೆ ಸುಸೈಡ್ ಮಾಡಿಕೊಳ್ಬೇಕಾಗ್ತದೆ. ಈ ಹಬ್ಬಗ ನಮ್ ಜೊತೆ ಇದ್ರ ನಾನ್ ನಿಮ್ ಜೊತೆ ಬರೋದಿಲ್ರೆ? ನೀನು ಬರದಿದ್ರೆ ಈ ಮದುವೆ ನಿಂತು ಹೋಗುದಿಲ್ಲ, ನಾನು ಇಲ್ಲಿಂದ ಹೋಗುದು ಕೂಡ ಇಲ್ಲ. ಹಂಗಾರ ಬಾಯಿ ಮುಚ್ಕೊಂಡು ಸುಮ್ನ ಬಾ. ಸುಮ್ಮನೆ ಬಂದ್ರೆ ನನ್ನ ಕಲೆಗೆ ಬೆಲೆ ಇರುವುದಿಲ್ಲ. ತಲೆ ಇರುವವರು ಇಂಥ ಹೊತ್ತಿನಲ್ಲಿ ಕಲೆ ತೋರಿಸಲೇಬೇಕಾ? ನೀ ಹಿಂಗ ಕಲೆ ತೋರ್ಸ್ಕೊತಿದ್ಯೋ, ನಾನೇನು ಕೊಲೆ ಮಾಡಿಬಿಡ್ತೀನಿ. ಅದಬ್ಬೆ ನನ್ನನ್ನೇ ಕೊಲೆ ಮಾಡ್ತೇನೆ ಅಂತೀಯಾ? ಒಂದು ಒಳ್ಳೆ ಕೆಲ್ಸಕ್ಕೆ ಹೋಗುವಾಗ ಈ ತರ ಕಟ್ಟಾಡ್ಕೊಂಡು ಕರ್ಕೊಂಡು ಹೋಗ್ತಿರೋನು. ಮಲೆ ಮಾದೇಶ್ವರ, ನನ್ನನ್ನ ಪರೀಕ್ಷೆ ಮಾಡ್ಬೇಕು ಅಂತಾನೆ ಇಂತ ಸ್ಥಿತಿ ತಂದ್ಬಿಟ್ಟೆನಪ್ಪ. ಸಾಕ್ ಸುಮ್ನೆ. ಓಯ್ ಬೆಲ್ಚಪ್ಪ, ನಾವು ನಿಜವಾಗಿಯೂ ಜಗಳ ಮಾಡಿದಲ್ಲ ಮಾರ್ಯಾರೆ, ನಾವು ಸುಮ್ಮನೆ ಎಂಟರ್ಟೈನ್ಮೆಂಟ್ ಇರ್ಲಿಕ್ಕೆ ಹೀಗೆ ಮಾಡಿದ್ದು ಅಲ್ಲ. ಹೌದ್ರಿ, ನಿಮ್ಮ ಮಾರಿನ ಲಿಂಬೆ ಹುಳಿ ಕುಡ್ದಂಗ್ ಮಾಡ್ಕೊಂಡಿದ್ರಲ್ಲ, ಅದಕ್ಕೆ ನಾವಿಬ್ರು ಸರ್ಕಸ್ ಮಾಡ್ಲಿಕ್ಕೆ ಅಳಿನ್ ತಕ್ಕ ಗೆಳೆಯ ಅಂತ ಎಷ್ಟು ಈಸಿಯಾಗಿ ಪ್ಲೇಟ್ ಚೇಂಜ್ ಮಾಡ್ತೀವೋ, ನಮ್ಮನ್ನೇನ್ ಗುಗ್ಗು ಅನ್ಕೊಂಡ್ಬಿಟ್ರೆ ಅಂದುಕೊಳ್ಳುದಂತ ನೀವು ಅದ್ವೇ ಅಲ್ವಾ? ಸುಮ್ಮನೆ ಕುಸಾಲಿಗೆ ಹೇಳಿದ್ದು ಜಾಂಬವ. ನೋಡು, ತಮಾಷೆ ಗಿಮಾಷೆ ಎಲ್ಲ ಬೇಡ, ಸೀರಿಯಸ್ ಆಗಿದ್ರೆ ನನ್ನ ಜೊತೆ ಬನ್ನಿ. ಇಲ್ಲ ಅಂದ್ರೆ ನಿಮ್ಮಿಬ್ರು ಬಗ್ಗೆ ರೇಣುಕೊಂಡು ಫೋನ್ ಮಾಡಿ ಹೇಳ್ಬಿಡ್ತೀನಿ. ಬೇಡ ಬೆಂದಿರದಂಡೆ, ಸುಮ್ಮನೆ ಎಂತದಕ್ಕೆ ಮಂಡೆ ಬಿಸಿ ಮಾಡ್ಕೊಂಡು ಇರುವ 4 ಕೂದಲನ್ನು ಉದುರಿಸಿಕೊಳ್ತೀರಾ? ಇನ್ನು ಮುಂದೆ ನಾವು ನಿಮ್ಮೊಟ್ಟಿಗೆ ಇರ್ತೇವೆ. ಈಗ ಗಾಂಪರ್, ನೀನು ಕೂಡ ಸುಮ್ಮನೆ ಇರ್ಬೇಕು. ಆತಪ್ಪ, ನಡಿ ಹೋಗು. ಬನ್ನಿ ಹೋಗುವ. ಅಲ್ಲ, ನಾವ್ ಹೆಂಗ್ಸವ್ರು ಇಬ್ರು ಜೊತೆ ಹೋಗ್ತಾ ಇದ್ದಾಳೆ. ಯಾವ ಹೋಗ್ಲಿ ಬಿಡ, ನಾವು ಬೇಕಾಗಿರೋದು ಎಂಪಿ ತಾನೆ. ಮುಟ್ಟಳ, ಆ ತಂಗಿ ಹೇಳಿದ ಒಂದ್ಸತಿ ಜ್ಞಾಪಿಸ್ಕೋ. ಇವ್ರನ್ನ ನೋಡಿ MP ತಂಗಿನೂ ಅಕ್ಕನ ನೋಡಂಗಾಗತ್ತೆ ಅಂತ ಹೇಳಿಲ್ವಾ? ನನ್ಗೇನೋ ಇವ್ರ ಮೇಲೆ ಡೌಟ್ ಕೊಡ, ಇವರೇ MP ಇರ್ಬೋದಾ ಅಂತ. ಕರೆಕ್ಟ್ ಕಣ, ಅವ್ಳು ಹೆಂಗ್ಸಾಗಿದ್ರೆ ಹೆಂಗ್ಸ ಜೊತೆ ಹೋಗ್ಬೇಕಾಗಿತ್ತು. ಅದು ಬಿಟ್ಟು ನಡು ರಸ್ತೆಯಲ್ಲಿ ಗಂಡಸು ಕೈ ಕಟ್ಕೊಂಡು ಹೋಗ್ತಾವಳಂದ್ರ ಅವನು ಎಂಪಿನೇ ಇರ್ಬೇಕು. ಹೌದ್ ಕಣ, ಬಾ ನೋಡೋಣ. ಓಯ್ ರೇಣುಕಾ, ನನಗೆ ಕಂಡಪಟ್ಟೆ ಭಯ ಆಗ್ತಾ ಉಂಟಾ. 3 ಜನ ಕೂಡ ಹೋಗಿದ್ದಾರೆ, ಎಂತಾದ್ರೂ ಹೆಚ್ಚು ಕಡಿಮೆ ಆದ್ರೆ? ಎದ್ದಗನಿ ಯಾವಾಗ್ಲೂ ಅಪಶಕ್ನದ ಮಾತಾಡ್ತೀಯಲ್ಲ, ಅಂತದ್ದೇನು ಆಗುದಿಲ್ಲ. ನಿಮ್ ಯಜಮಾನ್ರಿ ಏನಾಗಿ ಅಡ್ವರ್ಟ್ ಮಾಡಿದ್ರು, ನಮ್ಮ ಯಜಮಾನ್ರ ಮೇಲೆ ನಂಗೆ ನಂಬಿಕೆ ಅದ, ಅವ್ರೆಲ್ಲ ಬ್ಯಾಲೆನ್ಸ್ ಮಾಡ್ತಾರ. ಸಾಕು ಸುಮ್ಮನೆರ, ಎಂತ ಮಾಡ್ಬೇಕು ಅನ್ನೋದನ್ನೇ ಮರೆಯುವವರು ಇನ್ನೆಂತ ಬ್ಯಾಲೆನ್ಸ್ ಮಾಡ್ತಾರ? ಪ್ರಪಂಚದಲ್ಲಿ ನಿನಗೊಬ್ಳಿಗೆ ಒಳ್ಳೆ ಗಂಡ ಸಿಕ್ಕಿದ್ದಾರೆ ಅನ್ನೋ ನಮ್ನೆ ಜಂಬ ಕೊಚ್ಕೊಳ್ಬೇಡ್ವಾ? ಆತ್ ಬಿಡ, ಇದ್ದಿದ್ದಾಗ ಹೇಳಿದ್ರೆ ಕೆಲವೊಬ್ರಿಗೆ ಮೈ ತೊಳ್ಳಿ ಕರೆಯಲಾಗ್ತದೆ. ಮತ್ತಿನ್ನೆಂತ ಮಾಡ್ಲಿಕ್ಕೆ ಆಗ್ತದ? ನೀನು ಬಜ್ಜಿ ನಿನ್ನ ಗಂಡನೇ ಹೊಗಳ್ತಿದ್ರೆ ನನಗೆ ಬೇಜಾರಾಗುದಿಲ್ವನಾ? ನನ್ನ ಗಂಡನ ಬಗ್ಗೆ ನಿನಗೆ ಗೊತ್ತುಂಟಲ್ಲನಾ? ನಾನೊಂದು ಬಯಸಿದ್ರೆ ಆ ದೇವ್ರು ಮತ್ತೊಂದು ಕೊಟ್ಟಿದ್ದಾರೆ. ನನ್ ಜೀವನ ರಂಗು ರಂಗಾಗಿರುತ್ತೆ ಅನ್ಕೊಂಡಿದ್ದೆ, ಆದ್ರೆ ಪಂಚರಂಗಿ ಆಗೋಯ್ತು. ಬೇಜಾರು ಮಾಡ್ಕೋಬೇಡ, ಎಲ್ಲದಕ್ಕೂ ಒಂದ್ ಟೈಮ್ ಅಂತ ಬರ್ಬೇಕು, ಆಗೆಲ್ಲ ಬರೋಬ್ಬರಾಗ್ತದೆ. ರೇಣುಕಾ ಅವ್ರೆ, ಬರ್ತ್ಡೇ ಪಾರ್ಟಿ ಮುಗಿಸ್ಕೊಂಡು ಸೀದಾ ನಮ್ಮನೆಗೆ ಹೋಗೋದ್ ಬಿಟ್ಬಿಟ್ಟು ನಿಮ್ಮನೆಗೆ ಬಂದಿದ್ದೀನಿ. ಏನು ಸಮಸ್ಯೆ ಅದು? ಅದೇನಂದ್ರಿ ಇಷ್ಟಾತ್ರಿ? ಅಷ್ಟೆಲ್ಲ ಆಯ್ತಾ? ನನ್ನನ್ನು ಕ್ಷಮಿಸ್ಬಿಡ್ರಿ. ಅಯ್ಯೋ, ಕ್ಷಮಿಸೋ ಅಷ್ಟು ಟೈಮ್ ಈಗಿಲ್ರಿ. ಮೊದಲ ನಮ್ಮ MP ಅವ್ರನ್ನ ಕಾಪಾಡ್ರಿ. ಈಗ ಅವ್ರು ಎಲ್ಲಿದ್ದಾರೆ? ಅವ್ರು ಹೆಣ್ಣು ನೋಡ್ಲಿಕ್ಕೆ ಉಂಟಂತ ಹೊರಗಡೆ ಹೋಗಿದ್ದಾರೆ. ಯಾಕ್ರಿ ಕಳ್ಸಕ್ ಹೋದ್ರಿ? ಏನಾದ್ರೂ ಎಡವಟ್ಟಾದ್ರೆ ಏನ್ ಗತಿ? ರಸ್ತೆ ಹಿಡ್ದಿರೋ ಮಕ್ಕಳಿಗೆ ಬೇಕಾದ್ರೆ ಬುದ್ಧಿ ಹೇಳ್ಬೋದು, ಆದ್ರೆ ಹೆಣ್ಣಿನ ಹುಚ್ಚು ಹಿಡ್ದಿರೋರ್ಗೆ ಬುದ್ಧಿ ಹೇಳಿಕ್ಕೆ ಆಗುದಿಲ್ಲ. ಅದಕ್ಕೆ ನಮ್ಮ ಯಜಮಾನ್ರನ್ನ ಹೊರೊಟ್ಟಿಗೆ ಕಳಿಸಿದ್ದೀವಿ. ಅವ್ರು ಹುಚ್ಚಾದ್ರೆ ನಿಮ್ಮ ಯಜಮಾನ್ರು ಡಾಕ್ಟ್ರ? ಇರಿ, 1 ನಿಮಿಷ ಫೋನ್ ಮಾಡ್ತೀನಿ. ಹಲೋ, MP ಅವ್ರ? ನಾನು MP ಮಾತಾಡ್ತಿರೋದು. ಫ್ರೀ ಆಗಿದ್ದೀನಿ, ಮಾತಾಡಿ. ನಿಮ್ಗೇನು ತೊಂದರೆ ಆಗಿಲ್ಲ ತಾನೆ? ಅಯ್ಯೋ, ನಮ್ಗೇನ್ ತೊಂದ್ರೆ ಇರುತ್ತೆ ಹೇಳಿ? ಬೇಡ, ರೌಡಿಗಳಿದ್ದಾರೆ ಅನ್ನೋದು ಬಿಟ್ರೆ ನಮ್ಗೇನು ತೊಂದ್ರೆ ಇಲ್ಲ ರೀ. ಹಲೋ, ಯಾಕ್ರಿ ಇನ್ಸ್ಪೆಕ್ಟ್ರ, ಏನಾಯ್ತ್ರಿ? ಅವ್ರೇನೋ ಅಪಾಯದಲ್ಲಿದ್ದಾರೆ ಅನ್ಸುತ್ತೆ. ನಾವ್ ಈಗಲೂ ಹೋಗ್ಬೇಕು, ಬನ್ನಿ ಹೋಗೋಣ.
ರನ್ನಿಂಗ್ ರೇಸ ಓಡ್ತಾ ಇದೀವಿ ಕಾಜು ಬರ ಬಾಯ್ ಬರಂಗ್ ಮಾಡ್ತಿದ್ರಲ್ಲ. ನಾವು ಓಡದೆ ಇದ್ರೆ ನಮ್ ಕಾಲ್ ಸುಪ್ ಕುಡಿತಿರಲ್ಲ ಅದಕ್ಕೆ. ಎಷ್ಟೇ ಹೊಡೆದು ಬೆಳ ಕಡ್ರ ಸುಪಾರಿ ತೊಗೊಂಡ್ಮೇಲೆ ಹೋಗಿ ದುಗಿಯದೆ. ರೇ ಯಾಕಪ್ಪ ಹೆಂಗ್ ಡಿಕ್ಕಿ ಹೊಡಿತಾ ಇದೀಯಾ? ಸಾರಿ ಶಾಸ್ತ್ರಿಗಳೇ, ನೋಡ್ದೆ ಕೂತ್ಬಿಟ್ಟೆ. ಇನ್ನೆಲ್ಲೋ ನೋಡ್ದಾಗಿದೆಯಲ್ಲ. ನೀವ್ MP ಅಲ್ವಾ? ಹೌದು ಶಾಸ್ತ್ರಿಗಳೇ, ನಾನೇ MP. ಇದೇನ್ರಿ ನಿಮ್ಮ ಅವತಾರ? ಹೆಣ್ಮಕ್ಳಿಗೆ ಫೋಟೋ ಕೊಡೋಣ, ಒಂದು ಫೋಟೋ ಕೊಡಿ ಅಂತಂದ್ರೆ ನೀವೇ ಹೆಂಗಸ್ರ ಅವತಾರದಲ್ಲಿ ಬಂದಿದ್ದೀರಲ್ರಿ. ಶಾಸ್ತ್ರಿಗಳೇ, ನಾನ್ ಬೆಳಗ್ಗೆ ಫೋಟೋ ಕೊಟ್ಟು ಕಳ್ಸದ್ನಲ್ಲ, ಯಾಕೆ ಇವನ್ ಕೊಡ್ಲಿಲ್ವೇ? ಇವನ್ ನಾನ್ ನೋಡ್ತಾ ಇರೋದು ಇವಾಗ. ಇವನಲ್ರಿ ನನಗೆ ಫೋಟೋ ತಂದು ಕೊಟ್ಟ. ಯಾಕೋ ನೋಡ್ಕೊಳ್ಳಿ, ನೀನ್ ಇವ್ರು ಫೋಟೋ ಕೊಡ್ಲಿಲ್ವನು? ಇಲ್ರಿ, ನಾ ಇವ್ರಿಗೆ ಫೋಟೋ ಕೊಟ್ಟಿಲ್ಲ. ಕೈಲಿ ಕೊಟ್ಟಿಯಾ? ಇವರು ಶಾಸ್ತ್ರಿಗಳು ಕೊಡದಿದ್ರಪ್ಪ, ನಾ ಅವ್ರಿಗೆ ಕೊಟ್ಟಿನಿ. ಅಪ್ಪ, ನಾನು ಕೊಡು ಅಂತ ಹೇಳಿ ಶಾಸ್ತ್ರಿಗಳು ಇವ್ರು ಕಣೋ. ನೀನ್ ಯಾವ ಶಾಸ್ತ್ರಿಗಳು ಕೊಟ್ಟೆ? ಇಷ್ಟೊತ್ತು ಮುಚ್ಚಿಟ್ಟಿದ ವಿಷಯನ ಈಗ ಹೇಳ್ತೀನಿ ಕೇಳ್ರಿ. ನಾ ಫೋಟೋ ತಗೊಂಡು ಹೋಗಿ ಕೊಟ್ಟಿದ್ದು ಹಿಂದೆ ಓಡಿ ಬರ್ಲಿಕ್ಕೆ ಆ ಶಾಸ್ತ್ರಿಗಳಿಗೆ. ನಿನಗೆ ನೆತ್ತಿಗಣ್ಣವನ್ನು ಸಾಯ್ಲಿಕ್ಕೆ ಮಾಡು ಎಡವಟ್ಟೆಲ್ಲ ಮಾಡಿ ನಮ್ಮನ್ನು ಕತ್ತೆ ನಮ್ಮನೆ ಓಡಿಸಿದ್ಯಲ್ಲ. ಅವರಿಲ್ಲ ಓಡ್ ಬಂದ್ರು ಬಂದ್ರು. ಸಾಕ್ ನಿಲ್ರಿ. ಹೊರಗಡೆ ಬರ್ಬೇಡ ಅಂತ ಹೇಳಿದ್ರು ಒಂದ್ ಈ ರೀತಿ ಓಡೋಗ್ತಾ ಇದಿರಲ್ಲ ಯಾಕೆ? ನನ್ನ ಮಕ್ಕಳ ನಿಯತ್ತಾಗಿ ದುಡಿಯೋದ್ ಬಿಟ್ಬಿಟ್ಟು ಈ ರೀತಿ ತಲೆ ಓಡ ಸಂಪಾದನೆ ಮಾಡ್ತಿದಿರಲ್ಲ. ಹೇಳ್ರಲ್ಲೇ, ಅವ್ರನ್ನ ಹೊಡಿಯೋದಕ್ಕೆ ನಿಮ್ಗೆ ಯಾರೋ ಸುಪಾರಿ ಕೊಟ್ಟಿದ್ದು? ಆ ಕೆಂಪಂಗಿವನ್ ಸರ್. ಸರ, ನಾ ಇವ್ರಿಗೆ ಸುಪಾರಿ ಕೊಟ್ಟಿಲ್ರಿ. ಅದೇನಾತಂದ್ರಿ ಇಷ್ಟ ಆದ್ರಿ. ನೋಡಿದ್ರ ನೀವು ಮಾಡಿರೋ ಎಡವಟ್ಟಿಂದ ಎಂತ ಸ್ಥಿತಿ ಆಯ್ತು. ಆದ್ರೂ ಒಳ್ಳೇದಾಯ್ತು, ನಿಮ್ಮಿಂದ ಇವ್ರು ಸಿಕ್ಕಿದ್ದಾರೆ. ಹೇ ನನ್ ಮಕ್ಕಳ, ನಡ್ರೋ, ಜೈಲಲ್ಲಿ ಮುದ್ದೆ ಕಟ್ಟೋ ಸುಪಾರಿ ಕೊಡಿಸ್ತೀನಿ. ಒಣಕಲಿ. ಇನ್ನು ಮುಂದೆ ಆದ್ರೆ ಈ ಎಡವಟ್ ಮುನಿ ಸ್ವಾಮಿಯಿಂದ ಜಾಗ್ರತೆ ಎಂದಿರಿ, ಇಲ್ಲದಿದ್ರೆ ನಿಮ್ಮ ಬಾಯಿಗೆ ನೀವೇ ಮಣ್ಣು ಹಾಕಿಕೊಳ್ಬೇಕಾಗ್ತದೆ. ಹೌದು ಕಣೋ, ನಾನ್ ಬಸ್ತಿರೋವರೆಗೂ ಫೋಟೋ ಕೊಟ್ಟ ಅಂತ ಇವ್ರನ್ನ ಮಾತ್ರ ಕಳ್ಸಲ್ಲ. MP ಅವರೇ, ಸ್ವಲ್ಪ ಈ ಕಡೆ ತಿರುಗಿ. ಫೋಟೋ ಹೊಡೆದ್ರಿ? ಇವ್ರಿಗಂತೂ ಫೋಟೋ ಕೊಡೋ ಯೋಗ್ಯತೆ ಇಲ್ಲ. ಯಾರಾದ್ರೂ ಹೆಣ್ಣಿನ ಕಡೆ ಅವ್ರು ಕೇಳಿದ್ರೆ ಇದೇ ಫೋಟೋನ ತೋರ್ಸೋಣ ಅಂತ ತಗೊಂಡಿದ್ದೀನಿ.